ನಮಸ್ತೆ ಬಂಧುಗಳೇ, ಬನ್ನಿ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ನಾನು ಎಂಗೇಜ್ಮೆಂಟಿಗೆ ಬಂದಿದ್ದೆ, ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನೋಡಿ, ಇದೇ ಮೇನ್ ಎಂಟ್ರೆನ್ಸು ದೇವಸ್ಥಾನದ. ಆದರೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕರೆದ್ರು, ಬನ್ನಿ ಫೋಟೋ ತಗೊಂಡು ಹೋಗೋಣ, ಇಲ್ಲೇ ಒಂದು ಫೋಟೋ ತಗೊಳ್ಳೋಣ, ಗ್ರೂಪ್ ಫೋಟೋ ಅಂತ ಫೋಟೋ ತಗೊಂಡ್ವಿ. ಅಷ್ಟೊತ್ತಿಗೆ ಇಲ್ಲಿ ಭೂತಪ್ಪನ ಕಟ್ಟೆ ಇದೆಯಲ್ಲ, ಈ ಭೂತಪ್ಪನಿಗೆ ದೃಷ್ಟಿ ತೆಗಿತಾರೆ, ಕಾಯಿ ಸುಳಿದು ಹೊಡಿತಾರೆ, ಅದು ತುಂಬ ಚೆನ್ನಾಗಿರುತ್ತೆ ನೋಡಿ. ಗೋಪುರ ಎಷ್ಟು ಚೆನ್ನಾಗಿದೆ, ದೇವಸ್ಥಾನದ ಗೋಪುರ. ಈ ಕಲೆ ಇದೆಯಲ್ಲ, ಈ ಕಲೆನೇ ಒಂದು ಅಟ್ರಾಕ್ಷನ್ನು ಬಂದವರಿಗೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ದೇವಿಯಲ್ಲಿ ತುಂಬ ಶಕ್ತಿ ಇದೆ. ಇಲ್ಲಿ ಬಂದವರು, ಸಿರ್ಸಿ ಕಡೆ ಬಂದವರು ಯಾರಾದರೂ ಬಂದರೆ ಇಲ್ಲಿ ಈ ದೇವಸ್ಥಾನ ನೋಡದೆ ಹಾಗೆ ಹೋಗಬೇಡಿ. ಮಧ್ಯಾಹ್ನ ಅನ್ನದಾಸೋಹ ಕೂಡ ಇರುತ್ತೆ ಇಲ್ಲಿ, ತುಂಬ ಚೆನ್ನಾಗಿದೆ ನೋಡಿ. ಇದೊಂದು ಸಭಾಂಗಣ, ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆಗ್ತದಂಗೆ ಒಂದು ಸಭಾಂಗಣ. ಇಲ್ಲಿ ಜಾತ್ರಾ ಸಮಯದಲ್ಲಿ ಮತ್ತು ಉತ್ಸವಗಳಲ್ಲೆಲ್ಲ ಇಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ ನೋಡಿ. ಇದು ದೇವಸ್ಥಾನದ ಎಂಟ್ರೆನ್ಸ್, ಹೀಗೆ ಗರ್ಭಗುಡಿ ಒಳಗೆ ಹೋಗಲಿಕ್ಕೆ ಇದು. ಅದರ ಒಳಗಡೆ ಹೋಗಿ ಫೋಟೋ ತಗೊಳ್ಳೋಕ್ಕೆ ಅಥವಾ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಅವಕಾಶ ಇಲ್ಲ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ದೇವಿ ಎಲ್ಲಿ ಸಿಕ್ಕಿದ್ಲು, ಹೇಗೆ ಸಿಕ್ಕಿದ್ಲು, ಯಾರು ಪ್ರತಿಷ್ಠಾಪನೆ ಮಾಡಿದರು, ಹೇಗೆ ಪ್ರತಿಷ್ಠಾಪನೆ ಮಾಡಿದರು, ಯಾವ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಎಲ್ಲ ಕ್ಲೀನಾಗಿ ಬರೆದಿದ್ದಾರೆ ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ, ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ, ಕನ್ನಡದಲ್ಲೂ ಕೊಟ್ಟಿದ್ದಾರೆ. ನಾಮಫಲಕ ಅಂತಲೂ ಕೂಡ ಹೇಳ್ತಾರಲ್ವ ನೋಡಿ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಅಂದರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಗೊತ್ತಿಲ್ಲದಿದ್ದವರಿಗೆಲ್ಲ ಇದನ್ನು ನೋಡಿಕೊಂಡು ತುಂಬ ಚೆನ್ನಾಗಿದೆ. ಸಿರ್ಸಿ ಕಡೆ ಯಾರು ಬರ್ತೀರಲ್ಲ ಎಲ್ಲ ಬಂದು ಈ ದೇವಸ್ಥಾನಕ್ಕೆ ಬಂದು ನೋಡ್ಕೊಂಡು ಹೋಗಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಹೊರಾಂಗಣ ಎಷ್ಟು ಜನ ಕೂತಿದ್ದಾರೆ, ತುಂಬ ರಶ್ ಇತ್ತು ನೋಡಿ. ಇದು ದೇವಸ್ಥಾನದ ಕೋಣ. ಓಕೆ, ಬಾಯ್.